ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕ್ಯಾಪ್ಸಿಕಮ್ ಗ್ರೇವಿ ಚಪಾತಿ ಜೊತೆ, ಪಲ್ಯ ಜೊತೆ, ರೋಟಿ ಜೊತೆ ಕಾಂಬಿನೇಷನ್ ಆಗಿ ಮಾಡುವಂಥ ಕ್ಯಾಪ್ಸಿಕಮ್ ಗ್ರೇವಿ. ಅದಕ್ಕೆ ಒಂದು 5 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದಕ್ಕೆ ಖಾರ ಪುಡಿ, ಕೊತ್ತಂಬರಿ ಪುಡಿ, ಗರಂ ಮಸಾಲ, ಟಮಟೆ ಹಣ್ಣು ರುಬ್ಬಿಟ್ಟು ಇಟ್ಕೊಂಡಿರುವಂಥ ನೀರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಜಬ್ಬಿಟ್ಕೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ ನಾನು. ಬಾಣಲಿ ಕಾಸಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನ ಎಣ್ಣೆ ಹಾಕ್ತದೆ ಒಂದು ಸ್ವಲ್ಪ. ಎಣ್ಣೆ ಕಾದಾದ ಮೇಲೆ ಕಸೂರಿ ಮೇಥಿ, ಸ್ವಲ್ಪ ಜೀರಿಗೆ, ಉದ್ದಕ್ಕೆ ಇಟ್ಕೊಂಡಿರುವಂಥ 2 ಮೆಣಸಿಕಾಯಿ, ಹಸಿಮೆಣಸಿಕಾಯಿ, ಹಸಿಮೆಣಸಿಕಾಯಿ ಹಾಕಿದ ಮೇಲೆ ನೀರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 2 ಸಣ್ಣವ ಅವನ್ನ ಹಾಕ್ತಿದ್ದೀನಿ. ಇಷ್ಟಾಗಿ ಮೇಲೆ ಶುಂಠಿ ಬೆಳ್ಳುಳ್ಳಿ ಜಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ತಿದ್ದೀನಿ. ಅದೊಂದು ಸ್ವಲ್ಪ ಎಣ್ಣೆಗೆ ರೋಸ್ಟ್ ಆಗಲಿ. ಇದೆಲ್ಲ ಆಗಿದ್ಮೇಲೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಲ್ಲ ಉದ್ದದ್ದು, ಇಷ್ಟು ಹಿಂಗೆ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅವನ್ನ ಹಾಕೋಣ. ಇದು ಎಣ್ಣೆ ಕ್ಲೀನಾಗಿ ರೋಸ್ಟ್ ಆಗಲಿ. ಇದೆಲ್ಲ ಕ್ಲೀನಾಗಿ ಎಣ್ಣೆ ರೋಸ್ಟ್ ಆಗಿದ್ಮೇಲೆ ಖಾರ ಪುಡಿ 2 ಚಮಚ, ಕೊತ್ತಂಬರಿ ಪುಡಿ 2 ಚಮಚ, ಗರಂ ಮಸಾಲ ಒಂದು ಚಮಚ, ಅರಿಶಿನ ಪುಡಿ ಒಂದು ಸ್ವಲ್ಪ, ಸ್ವಲ್ಪ ಇದರದ್ದು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಇದೆಲ್ಲ ಹಾಕಿ ಮೇಲೆ ಟಮಟೆ ಹಣ್ಣು ರುಬ್ಬಿಟ್ಕೊಂಡಿದ್ದೀವಲ್ಲ, ಒಂದು ಸಣ್ಣ 3 ರುಬ್ಬಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಿದ್ದೀನಿ. ಇಷ್ಟು ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಳ್ಳೋಣ. ಟಮಟೆ ಹಣ್ಣು ರುಬ್ಬಿಟ್ಕೊಂಡಿವಲ್ಲ ಅದನ್ನೇ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಅದರಲ್ಲೇ ನೀರು ಹಾಕ್ಬಿಡೋಣ. ನೀರು ಹಾಕಿ 1 ನಿಮಿಷ ಕುದಿಯಕ್ಕೆ ಬಿಡೋಣ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕುದಿಯಕ್ಕೆ ಬಿಟ್ಬಿಡೋಣ. 1 ನಿಮಿಷ ಮಿಕ್ಸ್ ಮಾಡಿಕೊಂಡು. ಇದನ್ನ ಇವಾಗ ಕುದಿಯಕ್ಕೆ ಬಿಟ್ಟು ಕುದೀಲಿ 1 ನಿಮಿಷ. ತಟ್ಟೆ ಕ್ಲೋಸ್ ಮಾಡಿಬಿಡೋಣ. ಇವಾಗ ಇದು ಕುದ್ದಿದೆ. ಈ ಥರ ಕುದ್ದಿದೆ, ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿದ್ದೀನಿ ನೋಡಿರಿ. ಸಾಕಿಷ್ಟ ಆದರೆ ಬೆಂದಿದೆ ಅಂತ ಗೊತ್ತಾಗುತ್ತೆ. 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ ನೋಡಿರಿ. ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ಎಣ್ಣೆ ಮೇಲೆ ಬಿಟ್ಕೊಂತು ಅಂದರೆ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಚಪಾತಿ ಜೊತೆ, ರೋಟಿ ಜೊತೆ ಕಾಂಬಿನೇಷನಾಗಿ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಹೇಗೆ ಬಂದೈತೆ ಅಂತ ಕಮೆಂಟ್ ಮಾಡಿ. ನೋಡಿ ಈ ಥರ ಫುಲ್ ಪರ್ಫೆಕ್ಟಾಗಿ ಆಗಿದೆ.
ಇವಾಗ ಒಂದು ಬೌಲಿಗೆ ಸರ್ವ್ ಮಾಡಿಬಿಡೋಣ. ನೋಡಿರಿ ಏನು ಸಖತ್ತಾಗಿ ಬಂದೈತೆ ಅಂತ. ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದೈತೆ ಅಂತ ಕಮೆಂಟ್ ಮಾಡಿ.